ಇಷ್ಟೆಲ್ಲ ಇತ್ತಲ್ಲ, ಇದೆಲ್ಲ ಇದ್ದಾಗ ಯೋಚನೆ ಮಾಡಿದ್ದಾರೆ ಹೊಸಬ್ರು ಮೊದಲು ಮಾಡ್ತಾ ಇದ್ದೀನಿ. ಈ ಹಳಬರ ಜೊತೆ ಹೊಸಬ್ರು ಸೇರ್ಕೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ. ಹೊಸ ಬೇರು ಹಳೆ ಚಿಗುರು. ಚಿಗುರು ಅಲ್ವಾ, ಹಳೆ ಚಿಗುರು ಅವಾಗ್ಲೇ ಬೇರ್ ಗಟ್ಟಿ ಆಗೋದು. ಆ ಚಿಗುರು ಚೆನ್ನಾಗಿ ಬಳ 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 ನಳಿಸ್ತದೆ. ಹಾಗಾಗಿ ನಿರ್ಮಾಪಕರು ಹೊಸಬ್ರು ಹೊಯ್ಸಳ ಅವ್ರು ಅದಕ್ಕೆ ನಾನು ಚೆನ್ನಾಗಿದೆ ಮಾಡೋಣ ಅಂದ ತಕ್ಷಣ ಅವ್ರು ಧೈರ್ಯ ಮಾಡ್ಬಿಟ್ರು, ಸರ್ ದುಡ್ಡು ಹಾಕ್ತೀನಿ ಇದಕ್ಕೆ ಅಂತ. ಅವ್ರು ಎಂತವ್ರು ನಮ್ಮ ಹೊಯ್ಸಳ ಅವರು ಅಂತಂದ್ರೆ ಹಾಸನದವರು, ಕೋಣ್ಣೂರ್ನವರು, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಟವರು. ಅದ ಅವ್ರ ಆಸೆಗೆ ಸ್ವಲ್ಪ ಹಂಗ್ ಸುಮಾರಾಗಿ ಹಂಗ್ ನೀರು ಹೋಗ್ಬೇಕಲ್ಲ ನಾವು. ಹೌದೌದು. ಈಗ ಒಂದ್ ಚಿತ್ರರಂಗ ಬೆಳಿಬೇಕು ಅಂತ ಹೆಂಗೆ ಅಲ್ಲಿ ಇದ್ದವರೇ ಇದ್ರೆ ಅದು ಬೆಳೆಯಲ್ಲ. ಹೊಸಬ್ರು ಬರ್ತಾ ಇರ್ಬೇಕು. ಹಳೆ ನೀರು ಹೊಸ ನೀರು ಎಲ್ಲ ಸೇರ್ಬೇಕಲ್ಲ. ಹಂಗಾಗಿ ಎಲ್ಲ ಒಪ್ಕೊಂಡ್ವಿ, ಮಾಡಿದ್ವಿ. ಟೈಟಲ್ ಚೆನ್ನಾಗಿತ್ತು. ಈ ಸಮುದ್ರಕ್ಕೆ ರಾಘಣ್ಣ ಸೇರ್ಕೊಂಡ್ರು. ಅವಾಗ ಸಮುದ್ರಕ್ಕೆ ನಿಜವಾದ ಸಮುದ್ರ ಸೇರ್ಕೊಂಡಾಗ ಅದಕ್ಕೊಂದು ಅರ್ಥ ಬಂತಲ್ಲ. ಹೌದು ಹೌದು ಹೌದು. ಅಲ್ವಾ, ಸಮುದ್ರ ಅಂದೆ ಅಲ್ವಾ, ಎಲ್ಲದೂ ಇರ್ತದೆ. ಸಣ್ಣ ಪುಟ್ಟ ಮೀನುಗಳು ಇರುತ್ತೆ. ನಾವೆಲ್ಲ ಸಣ್ಣ ಸಣ್ಣ ಮೀನುಗಳೇ ಬಿಡಿ, ನಾವೆಲ್ಲ ಸಣ್ಣ ಸಣ್ಣ ಮೀನುಗಳೇ. ದೊಡ್ಡ ಮೀನು ಯಾವ್ದು, ಸಮುದ್ರ ಯಾವ್ದು, ಅದು ರಾಘಣ್ಣ. ಅದು ರಾಘಣ್ಣ ಸೇರ್ಕೊಂಡ್ರು. ಅದು ನಿಜವಾಗ್ಲೂ ರಂಗ ಸಮುದ್ರಕ್ಕೊಂದು ಅರ್ಥ ಬಂತು. ಅದಕ್ಕೆ ಆ ಸಮುದ್ರದಂತ ವಿಚಾರ ಶಿಕ್ಷಣ ಅನ್ನೋದು ಅದು ಎಲ್ಲರಿಗೂ ಸಮಪಾಲು ಸಹಬಾಳ್ವೆ ಸಿಗ್ಬೇಕು ಅನ್ನಂಗಿದ್ರೆ ಶಿಕ್ಷಣ ಎಲ್ಲರಿಗೂ ತಲುಪಬೇಕು. ಅವ್ನು ಡಾಕ್ಟರ್ ಓದನ್ ಕೂಡ ಸಲಿಸಕ್ ಓದ್ಬೇಕು, ಇಂಜಿನಿಯರ್ ಓದನ್ ಸಲಿಸಕ್ ಓದ್ಬೇಕು. ಈ ಡಾಕ್ಟ್ರು ಇಂಜಿನಿಯರ್ ಮೇಲ್ ಕಾಣವು, ಇದು ಬಿಟ್ಟು ಇನ್ನು ಏನೇನೋ ಕೋರ್ಸ್ ಇದಾವೆ, ಫಾರಿನ್ ಕೋರ್ಸ್ ಅವೆಲ್ಲ ಬಡವ್ರಿಗೆ ಗೊತ್ತೇ ಇಲ್ರಿ ಅವು. ಎಲ್ಲಿ ಗೊತ್ತಿದಾವ? ಈಗ ನನಗೇನೆ ಡಾಕ್ಟರ್ ಇಂಜಿನಿಯರ್ ಬಿಟ್ಟು ನಾನು ಮಿಕ್ಕಿದ್ದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವಲ್ಲ, ಅವೆಲ್ಲ ನಿಜ ನನಗೆ ಗೊತ್ತಿರ್ಲಿಲ್ಲ. ಹಳ್ಳಿಯವ್ ನಾನು. ಅದು ಯಾವತ್ತು ಎಲ್ಲ ಜನ ಬಡವ್ರಿಗೆ ಗೊತ್ತಾಗತ್ತೆ. ಹಿಂದುಳಿದ ವರ್ಗದವ್ರಿಗೆ ಆಗ್ಬೋದು, ಬಡವನ್ಗೆ, ನನಗೆ ಬಿಡಿ ವರ್ಗ ಬಿಟ್ಬಿಡೋಣ, ಬಡವನ್ಗೆ, ಗ್ರಾಮೀಣ ಪ್ರದೇಶದವ್ರಿಗೆ ಯಾವಾಗ ಗೊತ್ತಾಗುತ್ತದು? ಕೈ ಕೆಟ್ಕಲ್ಲ ಬಿಡಿ. ಏನೇನು IRS ಅಂತ ಅದನ್ನು ಫಾರಿನ್ IFS ಅಂತ ಬೇರೆ ಬೇರೆ ಏನೇನೋ ಸರ್ಕಾರದಿಂದ ಒಂದು ನಿಜವೂ ನನಗೂ ಗೊತ್ತಿಲ್ಲ. ಇದನ್ನ ಶಿಕ್ಷಣ ಅಂದ್ರೆ ಏನ್ ನಿಮ್ಮ ಪ್ರಕಾರ? ಬರೀ ಶಿಕ್ಷಣ ಓದೋದಷ್ಟೇನಾ? ಅದ್ರ ಆಚೆಗೆ ಬೇರೆ ಏನಿದೆ? ನಾನು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟವನೇ. ನಾನು ಡೊಳ್ಳಿದೆಯಲ್ಲ, ನನ್ಗ ಶಿಕ್ಷಣ ಬಂದಿರುತ್ತೆ. ಹೆಂಗ್ ಬಂದಿರುತ್ತೆ ಅಂತಂದ್ರೆ ಅದು ಜನಪದದವರು ಕಣ್ಣಿಂದ ನೋಡಿ ಕೇಳಿ ಬಾಯಿಂದ ಬಾಯಿಗೆ ಬಂದಿರುತ್ತೆ. ನನಗ್ ದಾವಂತ ಇದನ್ನ ಯಾರ್ಗನ ಕಲಿಸ್ಬಿಡ್ಬೇಕು ಅಂತ ದಾವಂತ. ನಾನು ಆ ದಾವಂತ ಇರುವಂತ ಅಜ್ಜ ನಾನು ಕಲ್ತ್ಕೊಟ್ರಲ್ಲೇ ಇದೆಲ್ಲ ಆಕರ್ಷಣೆ ಕಾಲ ಎಲ್ಲ ನೋಡ್ಕೊಂಡ್ ಕುರಿಬೇಡಿ, ಇದನ್ನ ಕಲ್ತ್ಕೊಟ್ರಲ್ಲೇ ಮುಂದಿನ ಪೀಳಿಗೆಗೆ ಬೇಕು. ನೀವು ಅದನ್ನ ಮುಂದುವರಿಸ್ತಾ ತಗೋರಂತ. ಅದು ಶಿಕ್ಷಣವೇ. ಅಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಗಂಟೆ ಹೊಡೆಸ್ಕೊಂಡು ಕುತ್ಕೊಂಡು ಅಲ್ಲಿ ಮೇಷ್ಟ್ರೆ, ಅದು ಶಿಕ್ಷಣವೇ. ಅದೊಂದು ಯಾವ್ದಕ್ಕೆ ಶಿಕ್ಷಣ ಅನ್ನೋದೊಂದು ಅದು ಜ್ಞಾನ ರಿಸೀವಿಂಗ್ ಅಲ್ವಾ? ತಗೊಳ್ಳೋದು ಆಮೇಲಿಂದ ಒಂದು ಹಂತ ಬಂದ್ಮೇಲೆ ಕೊಡೋದು. ಕರೆಕ್ಟ್. ಇಲ್ಲಿ ತಗೊಳ್ಳೋದು ಆಗಿದೆ. ಶಿಕ್ಷಣ ಅಂದ್ರೆ ಅದೇ ಆಗಿದೆ. ಕೊಡೋದು ಇಲ್ಲ, ಅದು ಉದ್ಯಮ ಆಗಿದೆ. ಅಲ್ಲಿಂದ ನಾವು ಬಿತ್ತೆ ಮಾಡ್ತಾರೆ. ಸ್ಕೂಲು, ಫಾರಿನ್, ಅಮೆರಿಕಾ, ಡೆನ್ಮಾರ್ಕ್ ಹೋಗ್ಬೇಕು, ನೀನು ಆಸ್ಟ್ರೇಲಿಯಾಗ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕು, ಇಂಜಿನಿಯರ್. ಇಲ್ಲಿ ಕೆಲಸ ಮಾಡೋದು ಯಾರು? DC ಒಬ್ನೇ ಇರೋದು ಇಲ್ಲಿ. ಜಿಲ್ಲೆಗೆ ಮಿಕ್ಕಿದ ಡಿಪಾರ್ಟ್ಮೆಂಟ್ ಆಗಲ್ಲ. ಅಲ್ಲ, DC ಒಂದೇ ಪೋಸ್ಟ್, ಮಿಕ್ಕಿದ ಪೋಸ್ಟ್ ಎಷ್ಟಿದಾವೆ? ಅದಕ್ಕೆಲ್ಲ ಒಂದು ಪ್ರಾಮಾಣಿಕತೆ ಬೇಕಲ್ಲ. ಅದು ಶಾಲೆಗಳಿಂದ ಆಗ್ಬೇಕು, ನಿಷ್ಠೆ ಬೇಕು, ನನ್ನೂರು ನನ್ನ ಭಾಷೆ ಇದು ಬೇಕಲ್ಲ. ಈ ತರದ್ದು ಆಗ್ಬೇಕು. ಅದು ಜನಪದದವ್ರಿಗೆ ಅದು ಏನು ಗೊತ್ತಿರಲ್ಲ ಅವ್ರಿಗೆ. ಅವ್ರು ಯಾರು ಬೇಕಾಗಿಲ್ಲ. 8 ಗಂಟೆ ಆದ್ಮೇಲೆ ದೇವ್ರ ಮುಂದೆ ಯಾವ್ದು ಹನುಮಪ್ಪನ ಗುಡಿನೋ ರಾಮನ ಗುಡಿನೋ ಬಂದು ಮಾಡಿ ಕುಂತ್ಕೊಂಡು ಬಾರಿಸ್ತಾರೆ. ಅದಕ್ಕೆ ಬಂದ್ ಜನ ಕೂತ್ಕೋತಾರೆ, ಕೇಳ್ತಾರೆ, ತತ್ಪದಗಳು ಹೇಳ್ಬಿಡ್ತಾರೆ. ಅಲ್ಲಿ ಒಟ್ಟಲ್ಲಿ ಹಿಂದೆಲ್ಲ ಶರಣರು ವಚನಗಳು ವಚನ ಸಾಹಿತ್ಯ. ಹೌದೌದು. ಆ ಕೇರಿ ಈ ಕೇರಿ ಎಲ್ಲ ಸುತ್ತದೆ, ನಾಯಿ ಆರಾಮಾಗಿರ್ತದೆ. ಈ ಮನುಷ್ಯ ಅನ್ನೋದು ಯಾಕೋ ಹಿಂಗ ಆಡ್ತಾನೆ. ಕರೆಕ್ಟ್.